ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೂ ಹಾಗೂ ಎಲ್ಲ ನನ್ನ ಹಿರಿಯ ಪತ್ರಕರ್ತರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪಾ ಅಂದರೆ ಸಿರಾ ನಗರಸಭೆಯಲ್ಲಿ ಈ ಒಂದು ವಾರ 15 ದಿನದಿಂದ ನಡೀತಿರುವಂತಹ ಒಂದು ಅಧಿಕಾರಿ ಮತ್ತು ಅಧ್ಯಕ್ಷರ ನಡುವೆ ನಡೆದ ಒಂದು ವೈಮನಸ್ಯದ ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ. ಈ ಪತ್ರಿಕಾಗೋಷ್ಠಿ ವಿಚಾರವಾಗಿ ಕರೆದ ಉದ್ದೇಶ ಏನಪ್ಪಾ ಅಂದರೆ ಸಿರಾ ಕಲ್ಪಕೋಟೆ ಸರ್ವೆ ನಂಬರ್ 216/1ರಲ್ಲಿ ರಂಗನಾಥ್ ನಗರದ ಮಾದಿಗ ಜನಾಂಗಕ್ಕೆ ಸೇರಿದಂತಹ ಜಮೀನನ್ನ ಈ ಪೂಜಾ ಪೆದ್ದರಾಜು ಅಂತ ಏನು ಅಧ್ಯಕ್ಷ ಇದ್ದಾರೆ, ಇವರು ತಂದೆಯಾದಂಥ ಪೆದ್ದರಾಜ್ ಅವರು ಅವ್ರ ಕಡೆಯಿಂದ ಬರೀ 300 ರೂಪಾಯಿಗೆ ಜಮೀನು ಬರೆಸ್ಕೊಂಡು ಈ ಜಮೀನನ್ನ ಒಬ್ರು ಬುಕ್ಕಾಪಟ್ಟಣ ಹೋಬಳಿ ಅವರಿಗೆ ಮಾರ್ತಾರೆ. ಈ ಜಮೀನು ಮಾರಿ ಮತ್ತೆ 10 ವರ್ಷ ಪರಬಾರಬಾರ್ದು ಆಗಬಾರ್ದು ಅನ್ನೋ ನಿಬಂಧನೆ ಅವ್ರು ನೋಡಿ ಮತ್ತೆ ಅವರು ಇದು ದಲಿತರ ಜಮೀನು, ಅದರಲ್ಲೂ ಮಾದಿಗ ಜಮೀನು ಅಂತ ಗೊತ್ತಾದಾಗ ಅವ್ರೇನು ಮಾಡ್ತಾರೆ, ಸಿರಾದ ಒಬ್ಬ ಶಿವಕುಮಾರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಜಮೀನು ಮಾಡ್ತಾರೆ. ಪಿಳೆಕಳ್ಳಪ್ಪನೋ ಮಳೆಕಳ್ಳಪ್ಪನೋ ಅಂತ ಅವ್ರಿಗೆ ಕರೀತಾರೆ, ಅಡ್ಡ ಹೆಸರು, ಅವ್ರಿಗೆ ಮಾಡ್ತಾರೆ. ಆ ವಿಚಾರವಾಗಿ ಏನು ಮಾಡ್ತಾರೆ, ಇದು ಮಧುಗಿರಿ AC ಕೋರ್ಟಲ್ಲಿ ಕೇಸ್ ನಡೀತಾ ಇರ್ತದೆ. ಇದನ್ನ ಅವರು ಪಿಳೆಕಳ್ಳಪ್ಪನವರು ಪೆದ್ದರಾಜ್ ಅವರು ಮಗಳಾದಂಥ ಅಧ್ಯಕ್ಷ ಪೂಜಾ ಅವ್ರನ್ನ ಬಳಸ್ಕೊಂಡು 62 ಖಾತೆಗಳನ್ನು ಮಾಡಿಸ್ತಾರೆ. ಅಕ್ರಮವಾಗಿ 62 ಖಾತೆ ಮಾಡಿಸ್ತಾರೆ. ಅಲ್ಲಿಗೆ ಹೊಸದಾಗಿ ಬಂದಂತಹ ರುದ್ರೇಶ್ ಅಂತ ಒಬ್ಬರು ನಗರ ಆಯುಕ್ತರು ಏನು ಮಾಡ್ತಾರೆ, ನಗರಸಭಾ ಆಯುಕ್ತರು, ಇದು ದಲಿತ ಕುಂದುಕೊರತೆ ಸಭೆಯಲ್ಲಿ ಶಾಂತಮ್ಮನ್ ಅವರು 216/1 ಸರ್ವೆ ನಂಬರ್ ವಿಚಾರವಾಗಿ ಒಂದು ಕುಂದುಕೊರತೆ ಸಭೆಯಲ್ಲಿ ಮಾತಾಡ್ತಾರೆ. ರುದ್ರೇಶ್ ಅವರು ಇದನ್ನು ಮನಗಂಡು ಇದು ಮಾದಿಗ ಜನಾಂಗಕ್ಕೆ ಸೇರಿದಂತ ಜಮೀನು ಅಂತ ಹೇಳ್ಬಿಟ್ಟು ಇದನ್ನ ಮನಗಂಡು ಅದನ್ನ ಖಾತೆ ಮಾಡೋದ್ರಲ್ಲಿ ವಿಳಂಬ ಮಾಡ್ತಾರೆ. ವಿಳಂಬ ಯಾಕಪ್ಪ ಮಾಡ್ತಾರೆ ಅಂದ್ರೆ ಪೂಜಾ ಪೆದ್ದರಾಜ್ ಅವ್ರ ತಂದೆಯವ್ರದೇ ಖಾತೆ ಇದು, ಅವರ ಒಂದು ಶಿಫಾರಸಿನ ಮೂಲಕ ಖಾತೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಆಮೇಲೆ ಅದನ್ನ ಯಾವುದೇ ಭೂನಕ್ಷೆ ತಯಾರಿಸದಲೆ ಅಲಿಲೇಷನ್ ಮಾಡದಲೆ ಅದು ಭೂ ಪರಿವರ್ತನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಖಾತೆ ಮಾಡ್ಸಕ್ ಕೊಡ್ತಾರೆ. ಖಾತೆ ಮಾಡಿಸೋ ವಿಚಾರ ಏನಪ್ಪಾ ಅಂದ್ರೆ ಪಂಚಾಯತಿ ಖಾತೆನಲ್ಲಿ ಎ ಖಾತಾ ಬಿ ಖಾತಾ ಅಂತ ಕೊಡ್ತಾರಲ್ಲ, ಆ ಖಾತೆ ಮಾಡ್ಸಕ್ ಕೊಟ್ಟಾಗ ಅದು ರುದ್ರೇಶ್ವರ ಗಮನಕ್ಕೆ ಬಂದಿದ್ದನ್ನ ರುದ್ರೇಶ್ವರ ತಡೆ ಹಿಡಿದು 62 ಖಾತೆನೂ ಸಹ ಲೋಕಾಯುಕ್ತರ ಗಮನ ತರ್ತಾರೆ. ಈ ಲೋಕಾಯುಕ್ತರ ಗಮನಕ್ಕೆ ತಂದಾಗಿನಿಂದ ಗುದ್ದಾಟ ಶುರುವಾದಂತ ಗುದ್ದಾಟ ಇಲ್ಲಿವರೆಗೂ ನಿಂತಿಲ್ಲ. ಈಗ ಹೊಸ ತಿರುವು ಏನ್ ಪಡ್ಕೊಂಡಿದೆ ಅಂದ್ರೆ, ಈಗ ಜಾತಿನಿಂದಲೇ ಎಂಬ ಒಂದು ಪೆಡಂಭೂತ ಬಂದು ಆಯುಕ್ತರ ತಲೆ ಮೇಲೆ ಕುಂತಿದೆ. ಆಯುಕ್ತರು ಬಂದೇನು ಉತ್ತಮ ಜಾತಿಯಲ್ಲಿ ಉಳಿದೋಂಥವ್ರು ಏನಲ್ಲ, ಅವರು OBC ಜನಾಂಗಕ್ಕೆ ಸೇರಿದಂತ ಉಪ್ಪಾರ ಜನಾಂಗದ ಒಬ್ಬ ಭಗೀರಥ ಜನಾಂಗಕ್ಕೆ ಸೇರಿದಂತವರು ರುದ್ರೇಶ್ ಅವರು. ಆ ರುದ್ರೇಶ್ ಅವರು ಏನಪ್ಪಾ ಮಾಡ್ತಾರಪ್ಪ ಅಂದ್ರೆ, ನಾನು ಒಬ್ಬ ಎಲ್ಲೋ ಒಂದು ಹಿಂದುಳಿದ ಜನಾಂಗ ಸೇರಿದವನಾಗಿ ಹಿಂದುಳಿದ ಜನಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಖಾತೆ ತಡೆ ಹಿಡಿದು ಇವರು ಲೋಕಾಯುಕ್ತಕ್ಕೆ ಒಂದು ದೂರು ಸಲ್ಲಿಸ್ತಾರೆ. ಆ ದೂರು ಸಲ್ಲಿಸಿದಾಗ ಇದುವರೆಗೂ ಅವ್ರ ಮೇಲೆ ಇಲ್ಲ ಸರದ ಆರೋಪಗಳನ್ನ ಬೇರೆ ಬೇರೆ ರೀತಿನೆಲ್ಲ ಪೂಜಾ ಪೆದ್ದರಾಜ್ ಅವರು ಆರೋಪ ಮಾಡ್ತಾರೆ. ಆ ಆರೋಪಕ್ಕೆ ಯಾವುದೇ ನಿರಾಧಾರವಿಲ್ಲ. ನಾನು ಮಾಧ್ಯಮ ಮಿತ್ರರ ಮೂಲಕ ನಾನು ಕೇಳೋದಿಷ್ಟೇ, ಈಗ ಒಂದು ರೈತ ಒಬ್ಬ ಹಳ್ಳಿನಲ್ಲಿ ಜಾತಿ ಹಿಡಿದು ಬೈದಾಗ ಕೂಡಲೇ ಅವನಿಗೆ ಗೊತ್ತಿಲ್ಲದ್ರು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮುಖೇನ ಹೋಗಿ ಅರ್ಜಿ ಸಲ್ಲಿಸ್ತಾನೆ. ಪೂಜಾ ಪೆದ್ದರಾಜ್ ಅವರು ವಿದ್ಯಾವಂತೆ ಆಗಿದ್ದರೂ ಸಹ ಅವರು ಜಾತಿ ನಿಂದನೆ ಮಾಡಿದ್ರು, ಇಲ್ಲಿವರೆಗೂ ಅವರ ಮೇಲೆ ಯಾವುದೇ ದೂರು ದಾಖಲಿಸುತ್ತಲೇ ಇಷ್ಟು ದಿನ ಕಾಲ ವಿಳಂಬನೆ ಮಾಡಿದ್ದು ಏಕೆ ಅನ್ನೋದು ನನ್ನ ಒಂದು ಪ್ರಶ್ನೆ. ಅದಾಗಿ ಈ ಪೂಜಾ ಪೆದ್ದರಾಜ್ ಅವರು ಮೊದಲ ಬಾರಿಗೆ ನಗರಸಭಾ ಸದಸ್ಯರಾದ್ರೂ ಈ ಹಿಂದೆ ಇದು ಮೀಸಲಾತಿ ಅಧ್ಯಕ್ಷ ಸ್ಥಾನ ಮೀಸಲಾತಿ ಇರ್ತದೆ. ಮೀಸಲಾತಿ ಯಾರಿಗೆ? ಮಾದಿಗ ಜನಾಂಗಕ್ಕೆ ಮೀಸಲಾತಿ ಇರ್ತದೆ. ಮೀಸಲಾತಿ ರಾಜೇಶ್ ಗೌಡರು ಹಿಂದಿನ MLA BJPನವ್ರು ಇರ್ತಾರೆ. ಅವರು ರಂಗರಾಜ್ ಅಂತ ಹೇಳ್ಬಿಟ್ಟು ಒಬ್ಬ ಕಲ್ಕೋಟೆ ನಗರಸಭಾ ಸದಸ್ಯರನ್ನ ಇವ್ದು ಆಂಜನೇಯಪ್ಪನ ಅಧಿಕಾರಾವಧಿ ಮುಗಿದ ಮೇಲೆ ನಿನ್ನೆ ಅಧ್ಯಕ್ಷ ಮಾಡ್ತೀನಿ, ನೀವೆಲ್ಲ ಬೆಂಬಲಿಸಬೇಕು ಅಂತ ಹೇಳ್ಬಿಟ್ಟು JDS ಬೆಂಬಲಿತ ಆಂಜನೇಯಪ್ಪರು ಅಧ್ಯಕ್ಷ ಆಗಿರ್ತಾರೆ. ತದನಂತರ ನೀನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಭರವಸೆ ಕೊಡ್ತಾರೆ. ಆದ್ರೆ ಆಂಜನೇಯಪ್ಪರು ಅವರ ಅವಧಿ ಮುಗಿದ್ರು ಇದುವರೆಗೂ ಯಾವುದೇ ಮಾದಿಗ ಜನಾಂಗದ ಒಬ್ಬ BJPಯ ನಗರಸಭಾ ಸದಸ್ಯ ರಂಗರಾಜನಿಗೂ ಇದುವರೆಗೂ ಅಧ್ಯಕ್ಷಗಿರಿ ಮಾಡಲಿಲ್ಲ. ತದನಂತರ ಜಯಚಂದ್ರ ಅವರು ಅಧ್ಯಕ್ಷರಾದ್ಮೇಲೆ ಮಾದಿಗ ಜನಾಂಗಕ್ಕೆ ಸೇರಿದಂತ ಲಕ್ಷ್ಮೀಕಾಂತ್ ಒಬ್ಬ ಕರೆಕಲ್ಲಟ್ಟಿಯ ನಗರಸಭಾ ಸದಸ್ಯ ಲಕ್ಷ್ಮೀಕಾಂತ್ ಅವ್ರನ್ನ ಅಧ್ಯಕ್ಷರು ಮಾಡ್ತೀನಿ ಅಂತ ಊಹಾಪೋಹಗಳು ಓಡಾಡ್ತವೆ. ಅಲ್ಲಿ ಸುಮಾರು ನಮ್ಮ ಮಾದಿಗ ಜನಾಂಗದ ಹೋರಾಟಗಳು ನಡೆದಿವೆ. ನಮ್ಮ ಮಾದಿಗ ಜನಕ್ಕೆ ಅಧ್ಯಕ್ಷರು ಮಾಡಿ ಬರೀ ನಮ್ಗೆ ಆಶ್ವಾಸನೆ ಕೊಟ್ಟು ನಮ್ಮನ್ನು ಹಾಳು ಮಾಡ್ತಿದ್ದೀರಾ, ನಮ್ಮ ಜನ ಇದುವರೆಗೂ ಸಿರಾದಲ್ಲಿ ಅಭಿವೃದ್ಧಿ ಹೊಂದಿಲ್ಲ, ನಮ್ಮ ಜನರ ಹೆಸರಿಗೆ ಮೂಲ ದಾಖಲೆ ಪತ್ರಗಳಿಲ್ಲ, ಬಂದವರೆಲ್ಲ ಆಳುವರ ವರ್ಗದವರು ಕೈಯಲ್ಲಿ ಕೈನ ಹಿಡಿತದಲ್ಲಿ ಸೇರಿಕೊಂಡು ಮಾದಿಗರಿಗೆ ಯಾವುದೇ ರೀತಿ ಇದುವರೆಗೂ ನೀವು ಸಿರಾದಲ್ಲಿ ನಾನು ಮಾಧ್ಯಮ ಮಿತ್ರರ ಮೂಲಕ ಹೇಳ್ತೀನಿ, ಒಂದು ಮಾದಿರ ಹಟ್ಟಿನೂ ಕೂಡ ಇದುವರೆಗೂ ಒಂದು ಚರಂಡಿ ಇಲ್ಲ. ಇವತ್ತು ಗಬ್ಬೆದ್ದು ನಾರ್ತವೆ. ಉದಾಹರಣೆಗೆ ಹೇಳ್ತೀನಿ, ಕೋಟೆಯ ಒಂದು ಪ್ರದೇಶ ಏನಿದೆ ಸಿರಾದಲ್ಲಿ ಬಹಳ ಒಂದು ಇತಿಹಾಸವುಳ್ಳ ಒಂದು ಇದು ಕೋಟೆ
ಜಾಗ, ಅಲ್ಲಿ ಅತಿ ಹೆಚ್ಚು ಮಾದಿಗ ಜನಾಂಗ ವಾಸವಿದ್ದಾರೆ. ಇವತ್ತು ಬಂದು ನೋಡಿದ್ರೆ ಡೆಂಗ್ಯೂ ಅಲ್ಲಿ ತುಂಬಿ ತಾಂಡ ಮಾಡ್ತಾ ಇದೆ. ಪೂಜಾ ಪೆದ್ರಾಜ್ ಅವರು ಅಧ್ಯಕ್ಷರು, ಇವರು ಒಬ್ರು ಹಿಂದುಳಿದ ಜನಾಂಗ ಸೇರಿದ್ರು, ಅದರಲ್ಲೂ ದಲಿತ ಮಹಿಳೆ. ನಾನು ಅವ್ರಿಗೆ ಗೌರವ ಕೊಡ್ತೀನಿ. ದಲಿತ ಮಹಿಳೆ ಇದುವರೆಗೂ ಒಂದು ದಲಿತ ಜನಾಂಗದ ಕೇರಿಗೆ ಹೋಗಿ ವಿಸಿಟ್ ಮಾಡಿಲ್ಲ. ಡೆಂಗ್ಯೂ ಬಗ್ಗೆ ಒಂದು ನಿಯಂತ್ರಣ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಆದ್ರೂ ರುದ್ರೇಶ್ ಅನ್ನೋ ಒಬ್ಬ ಕಮ್ಯುನಿಸ್ಟರ್ನ ವಿನಾಕಾರಣ ಜಾತಿ ನಿಂದನೆ ಮಾಡಿದ್ರು ಅಂತಾರೆ. ಅವ್ರ ಕೆಲಸಕ್ಕೆ, ಸರ್ಕಾರಿ ನೌಕರರ ಕೆಲಸಕ್ಕೆ ಅಡ್ಡಿಪಡಿಸ್ತಾರೆ. ವಿನಾಕಾರಣ ಎಲ್ಲವನ್ನು ಎತ್ತಿಕಡ್ತಾರೆ ಅವ್ರ ಮೇಲೆ. ನಿರಾಧಾರವಾಗಿ ಸುಮ್ಮನೆ ಆರೋಪ ಮಾಡ್ತಾರೆ. ಯಾವ್ದೋ ಒಂದು ಲೆಟರ್ ಇಟ್ಕೋತಾರೆ, ಕಮಿಷನರ್ ವಿರುದ್ಧ ಆರೋಪ ಮಾಡ್ತಾರೆ. ಇವತ್ತು ನಾನು ಲೆಟರ್ ಇಟ್ಕೊಂಡು ವಿನಾಕಾರಣ ಆರೋಪ ಮಾಡ್ತಿಲ್ಲ. ಪೂಜಾ ಪೆದ್ರಾಜ್ ಅವರು ಅಂದ್ರೆ ಅವ್ರ ತಂದೆಯವರು ಏನ್ ಮಾಡವ್ರೆ, ಈ ಕಲ್ಕೋಟೆ ಸೇರೋ ನಂಬರ್ 216/1 ಮಾದಿಗ ಜಮೀನು ಏನ್ ಕಬಳಿಸ್ಕೊಂಡವ್ರೆ. ಇದು ಮಾಧ್ಯಮ ಮಿತ್ರರ ಮೂಲಕ ತೋರಿಸ್ತಾ ಇದ್ರಿ, ಮತ್ತೆ ಡಾಕ್ಯುಮೆಂಟ್ ನಿಮಗೆ ಮುಂದಿಡ್ತಿದ್ದೀನಿ. ಆದ ಕಾರಣದಿಂದ ಸಿರಾ ನಗರಸಭೆಯಲ್ಲಿ ನಡೆಯುತ್ತಿರುವಂತಹ ವ್ಯವಹಾರವನ್ನು ಈ ಕೂಡಲೇ ಜಿಲ್ಲಾಡಳಿತ ಆ ಕಡೆ ಗಮನ ಹರಿಸಿ ಸೂಕ್ತ ತನಿಖೆ ಆಗಬೇಕು. ಮತ್ತೆ ಯಾರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅವರಿಗೆ ರಕ್ಷಣೆ ಸಿಗಬೇಕು. ಮತ್ತೆ ಈ ಮಾಧ್ಯಮದ ಮೂಲಕ ಇನ್ನೊಂದು ಪ್ರಶ್ನೆ ಮಾಡ್ತೀನಿ, ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಏನು ಶಾಂತಮ್ಮ ಅವರು ಶಿರಾ ರಂಗನಾಥ್ ನಗರದ ಮಾದಿಗ ಜನಾಂಗದ ಮಹಿಳೆ ಇವತ್ತೇನು AC ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ರು, AC ಕೋರ್ಟ್ ಅಲ್ಲಿ ಅವರ ಪರವಾಗಿ ಇವತ್ತು ಜಯ ಸಿಕ್ಕಿದೆ. ಇದು ಇನ್ನೊಂದು ಮುನ್ನುಡಿ. ಆದ ಕಾರಣದಿಂದ ಅಧ್ಯಕ್ಷರ ಮತ್ತು ಕಮಿಷನರ್ ಮುಸುಕಿನ ಗುದ್ದಾಟದ ನಡುವೆ ಸಿರಾ ಜನತೆ ಕಂಗಾಲಾಗಿದ್ದಾರೆ. ದಯವಿಟ್ಟು ಮಾಧ್ಯಮ ಮಿತ್ರರು ಇದನ್ನು ಯಥಾವತ್ತಾಗಿ ಇದನ್ನ ನೀವು ಪ್ರಸಾರ ಮಾಡಿ ನೊಂದ ಅಲ್ಲಿ ದಲಿತ ಜನಾಂಗ ನ್ಯಾಯ ಸಿಗಬೇಕು. ಯಾರೇ ತಪ್ಪಾದ್ರೂ ಶಿಕ್ಷೆ ಆಗಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀನಿ. ಈಗ ನೀವು ಅವ್ರ ಪರವಾಗಿ ಬಂದಿದ್ದೀರಾ ಅಂತ ಈಗ ಸರ್, ನಾನು ಯಾರ ಪರವಾಗಿ ಬಂದಿಲ್ಲ, ವಿರೋಧವಾಗಿ ಮಾತಾಡ್ತಿಲ್ಲ. ನೊಂದ ಜನಾಂಗದ ಪರವಾಗಿ ನಿಂತಿದ್ದೀನಿ. ಈಗ ಮಾಧ್ಯಮ ಮಿತ್ರರು ಒಂದು ವಾರದಲ್ಲಿ ನೀವೆಲ್ಲ ನೋಡ್ತಾನೆ ಇದ್ದೀರಾ ಏನು ಸಿರಾ ನಗರಸಭೆಯಲ್ಲಿ ನಡೀತಿದೆ ಅಂತ ನಿಮ್ಗೆಲ್ಲ ತಿಳಿದಿರೋ ವಿಚಾರ. ಈಗ ನೀವು ನಾಳೆ ಸಮೇತ ನಾನು ಜೊತೆ ಬರಕ್ಕೆ ರೆಡಿ ಇದ್ದೀನಿ ಸಿರಾ ನಗರಸಭೆಗೆ. ಅಲ್ಲಿ ಏನ್ ನಡೀತಿದೆ ವಾಸ್ತವ ನೀವೇ ಅಲ್ಲಿ ಒಂದು ಗಮನಿಸಿ, ನೀವು ಅದ್ರ ವಿಚಾರವಾಗಿ ಏನು